ಮುಂಬರುವ 2026ರ ಜಾಗತಿಕ ಹಾಕಿ ವಿಶ್ವಕಪ್ ಟೂರ್ನಿಗೂ ಮುನ್ನ ಭಾರತೀಯ ಹಾಕಿ ತಂಡದ ಸಾಂಪ್ರದಾಯಿಕ ಉಡುಪಿನ ಬಣ್ಣವನ್ನು ಬದಲಾಯಿಸಿರುವುದು ಕ್ರೀಡಾ ಲೋಕದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ದಶಕಗಳಿಂದಲೂ ಭಾರತೀಯ ತಂಡವನ್ನು ಮೆನ್ ಇನ್ ಬ್ಲೂ ಎಂದೇ ಗುರುತಿಸಲಾಗುತ್ತಿತ್ತು. ಆದರೆ ಇತ್ತೀಚೆಗೆ ಹಾಕಿ ಇಂಡಿಯಾ ಸಂಸ್ಥೆಯು ಪುರುಷ ಮತ್ತು ಮಹಿಳಾ ಆಟಗಾರರ ಜರ್ಸಿ ಬಣ್ಣವನ್ನು ನೀಲಿಯಿಂದ ಕಿತ್ತಳೆ ಅಂದರೆ ಕೇಸರಿ ಬಣ್ಣಕ್ಕೆ ಬದಲಾಯಿಸಿ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಈ ಹಠಾತ್ ನಿರ್ಧಾರವು ಕ್ರೀಡಾಭಿಮಾನಿಗಳು ಹಾಗೂ ಮಾಜಿ ಆಟಗಾರರಲ್ಲಿ ತೀವ್ರ ಅಸಮಾಧಾನವನ್ನು ಉಂಟು ಮಾಡಿದೆ. ತಂಡದ ಮಾಜಿ ನಾಯಕ ವೀರೇನ್ ರಸ್ಕಿನಾ ಅವರು ಈ ಪ್ರಕ್ರಿಯೆ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನೀಲಿ ಬಣ್ಣವು ಭಾರತೀಯ ಹಾಕಿಯ ಪರಂಪರೆ, ಅನನ್ಯ ಗುರುತು ಹಾಗೂ ಆಟಗಾರರ ಹೆಮ್ಮೆಯ ಸಂಕೇತವಾಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದಿತ್ತು ಎಂದು ಅವರು ವಾದಿಸಿದ್ದಾರೆ. ಅರ್ಜೆಂಟೀನಾ ಫುಟ್ಬಾಲ್ ತಂಡವು ತನ್ನ ಸಾಂಪ್ರದಾಯಿಕ ಜರ್ಸಿಯನ್ನು ಎಂದಾದರೂ ಬದಲಾಯಿಸುತ್ತದೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಈ ತೀವ್ರ ವಿರೋಧಕ್ಕೆ ಪ್ರತಿಕ್ರಿಯಿಸಿರುವ ಹಾಕಿ ಇಂಡಿಯಾ ಅಧ್ಯಕ್ಷ ದಿಲೀಪ್ ಟರ್ಕಿ ಅವರು ಸಂಸ್ಥೆಯ ನಿರ್ಧಾರವನ್ನು ತಾಂತ್ರಿಕ ಕಾರಣಗಳೊಂದಿಗೆ ಸಮರ್ಥಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆಯುವ ಮೈದಾನದ ಟರ್ಫ್ ಬಣ್ಣವು ನೀಲಿಯಾಗಿರುವುದರಿಂದ ಆಟಗಾರರು ಮತ್ತು ಚೆಂಡಿನ ಚಲನೆಯಲ್ಲಿ ಗೊಂದಲ ಉಂಟಾಗುತ್ತಿತ್ತು. ಈ ದೋಷವನ್ನು ಸರಿಪಡಿಸಲು ಮುಖ್ಯ ತರಬೇತುದಾರರು, ಸಹಾಯಕ ಸಿಬ್ಬಂದಿ ಹಾಗೂ ಸ್ವತಃ ಆಟಗಾರರ ಸಲಹೆ ಮೇರೆಗೆ ಹಳದಿ ಮತ್ತು ಕಿತ್ತಳೆ ಬಣ್ಣಗಳನ್ನು ಪರಿಶೀಲಿಸಲಾಯಿತು. ಅಂತಿಮವಾಗಿ ನಮ್ಮ ರಾಷ್ಟ್ರಧ್ವಜದ ತ್ರಿವರ್ಣದಲ್ಲಿ ಒಂದಾದ ಕೇಸರಿ ಬಣ್ಣವನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಿನ್ಯಾಸ ಬದಲಾವಣೆಯು ಕೇವಲ ಆಟದ ಗುಣಮಟ್ಟವನ್ನು ಉತ್ತಮಪಡಿಸುವ ಉದ್ದೇಶ ಹೊಂದಿದೆ ಎಂದು ಮಂಡಳಿ ಹೇಳಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.